ಅದು ಕೆಟ್ಟೋಗಿದೆ. ಸ್ವಲ್ಪ ಪ್ಲಾಸ್ಟಿಕ್ ಇದೆಲ್ಲ ಸಿಕ್ತು ಇದಿರೋದು. ಓಕೆ, ಗ್ಯಾಸ್ ಸ್ವಲ್ಪ ಹೊತ್ತು ಮಾಡ್ಕೊಂಡಿದ್ದೆ. ಆ ಕಡೆಯಿಂದ ಸೌಂಡ್ ಎಲ್ಲ ಬರ್ತಾ ಇದೆ. ಭಯ ಆಗ್ತಾಯಿದೆ. ಓಕೆ, ಹೊರಗಡೆ ಹೋಗೋಣ. ನೇಚರ್ ಸೌಂಡ್ ಸಖತ್ತಾಗಿ ಕೇಳಿಸ್ತಾ ಇದೆ. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಮ್ಯಾಗಿ ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಕ್ಯಾಂಪಿಂಗ್ ವಿಡಿಯೋಗೆ ಹೋಗ್ತಾ ಇದ್ದೇವೆ. ಸಖತ್ತಾಗಿ ಮಳೆ ಸುರಿತಾ ಇದೆ. ಸೊ ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಟ್ಟೆ. ನೋಡೋಣ ಹೆಂಗಿರುತ್ತೆ ಅಂತ. ಒನ್ ನೈಟ್ ಕ್ಯಾಂಪ್ ಮಾಡ್ತಾ ಇರೋದು. ಫಿಶಿಂಗ್ ಎಲ್ಲ ಏನೂ ಇಲ್ಲ, ಬರೀ ಕ್ಯಾಂಪ್ ಅಷ್ಟೇ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸ್ಪೆಷಲಿ. ನೋಡೋಣ ಹೆಂಗಾಗುತ್ತೆ ಅಂತ. ವಿಡಿಯೋ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಲೆಟ್ಸ್ ಗೋ. ಮಳೆ ಇನ್ನೂ ಮಳೆ ಬರುತ್ತೆ. ಜೋರು ಸೈಕ ಇದೆ ಮಾತ್ರ, ಸಕ್ಕತ್ತಾಗಿದೆ. ಎಂಜಾಯ್ ದ ವಿಡಿಯೋ, ಫುಲ್ ವಿಡಿಯೋ ನೋಡಿ. ಬರೀ ಕ್ಯಾಂಪಿಂಗ್ ಅಷ್ಟೇ, ಬೇರೆ ಏನೂ ಇಲ್ಲ. ಬರೀ ಕ್ಯಾಂಪಿಂಗ್ ಅಷ್ಟೇ, ನೈಟ್ ಕ್ಯಾಂಪು. ಸೊ ಸ್ಪೆಷಲಿ ಒನ್ ಡೇ ಸರ್ವೈವ್ ಥರನೇ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮು ಸೋಲೋ ಕ್ಯಾಂಪಿಂಗು. ತುಂಬ ಭಯ ಆಗ್ತಾಯಿದೆ, ಗೊತ್ತಿಲ್ಲ, ಆದರೂ ಟ್ರೈ ಮಾಡಬೇಕು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ತಾರೆ. ನೋಡೋಣ ಹೆಂಗಿರುತ್ತೆ ಅಂತ. ವಿಡಿಯೋ ನೋಡ್ತಾ ಇರಿ ಫುಲ್. Let's go, bro. Front full pack. ಮತ್ತೆ ಮಳೆ ಶುರು ಆಯಿತು. ಮತ್ತೆ ಶುರು ಆಯಿತು. ಮಳೆ ಜೋರಾಗಿ ಮೊದಲು ಸ್ವಲ್ಪ ಸೌದೆ ಮಾಡಬೇಕು, ಮತ್ತು ಟೆಂಟ್ ಹಾಕಬೇಕು. ಓಕೆ, ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ. ಇಲ್ಲಿಂದ ಮುಂದೆ ಗಾಡಿ ಹೋಗಲ್ಲ. ವಿಡಿಯೋ ನೋಡ್ತಾ ಇರಿ. ಓಕೆ, ಹೋಗ್ತಾ ಇದ್ದೀವಿ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ತುಂಬ ದೂರ ಏನಿಲ್ಲ, ಸ್ವಲ್ಪ ಹತ್ರನೇ. ತುಂಬ ಖುಷಿ ಆಗ್ತದೆ ಇವತ್ತು, ಯಾಕೋ ಗೊತ್ತಿಲ್ಲ. ತುಂಬ ದಿನದಿಂದ ವೀಡಿಯೋ ಬಿಟ್ಟಿರಲಿಲ್ಲ, ಎಲ್ಲಿ ಟೈಮ್ ಸಿಗ್ತಿರಲಿಲ್ಲ. ಬ್ಯಾಂಗ್ಳೂರ್ ಹೋಗಿದ್ದೆ. ಸೊ ಈ ಸಲ ಮಳೆನೂ ಬಂತು ತುಂಬ, ಇನ್ನೂ ಬರ್ಬೋದು. ಅದೇ ಖುಷಿಗೆ ಹೊರಟಿದ್ದೀನಿ ನಾನು. ಓಕೆ, ಅಲ್ಲಿದ್ದಾರೆ. ಓಕೆ, ಲೆಟ್ಸ್ ಗೋ. ನಾವು ಇಲ್ಲಿಂದ ಇನ್ನೂ ಮುಂದೆ ಹೋಗ್ತೀವಿ. ಮೇಲೆ ತುಂಬ ಹೋಗಬೇಕು. ಓಕೆ, ನೋಡ್ಬೋದು ಹೊಳೆಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ಹೇಳಿದ್ರು, ಇಲ್ಲಿ ಹೊಳೆ ಮಧ್ಯದಲ್ಲಿ ಕ್ಯಾಂಪ್ ಹಾಕಬೇಡ, ಮೇಲ್ಗಡೆಯಿಂದ ನೀರು ಬಂದರೆ ಕಷ್ಟ ಆಗುತ್ತೆ ಅಂತ. ನನಗೇನು ನೀರು ಬರೋ ಥರ ಕಾಣಿಸ್ತಿಲ್ಲ. ಬಟ್ ಆದರೂ ಮಳೆ ಜಾಸ್ತಿ ಇದೆ ಅಲ್ವಾ, ಸೊ ನಮ್ಮ ಸೇಫ್ಟಿ ಮುಖ್ಯ. ಅದಕ್ಕೋಸ್ಕರ ನಾನು ಇಲ್ಲೆಲ್ಲಾದರೂ ಮೇಲ್ಗಡೆ ಹಾಕೋಕ್ಕಾಗುತ್ತಂತ ನೋಡಬೇಕು. ಸೊ ಅದಕ್ಕೆ ಜಾಗನೂ ಮಾಡಬೇಕಾಗುತ್ತೆ. ನೋಡೋಣ. ನಮ್ಮ ಅಜ್ಜಿ ಹೇಳಿದ್ದು ಈ ಜಾಗದಲ್ಲಿ ಮಾಡು ಅಂತ, ಆದರೆ ನನಗಲ್ಲಿ ಅಷ್ಟೊಂದೇನು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಒಳ್ಳೆ ಪ್ಲೇಸ್ ಅಂತ. ಬೇರೆ ಏನಾದರೂ ನೋಡಬೇಕು ಪ್ಲೇಸು ಎಲ್ಲಾದರೂ. ಮಳೆ ಬಂದು ನೀರು ಬಂದರೆ ಅಂತ ಭಯ ಅಷ್ಟೇ. ನಂಗೆ ಭಯ ಹುಡ್ಸ್ಬಿಟ್ರು. ಇವಾಗ ಚಳಿ ಆಗ್ತಿದೆ.
ಮಳೆ ಬಂದು ಹೆಂಗಾಗಿದೆ ನೋಡಿ ವೆದರು. ಕೂಲ್ ಸಕ್ಕತ್ತಾಗಿದೆ. ನೈಟ್ ಸರ್ವೈವ್ ಆಗ್ತೀನ ಗೊತ್ತಿಲ್ಲ, ತುಂಬ ಭಯ ಇದೆ ಮಾತ್ರ. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಚಾಲೆಂಜ್ ಮಾಡ್ತಿರೋದು. ಬೇಕಾಗಿರೋ ಐಟಮ್ ಎಲ್ಲ ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ಇನ್ನೊಂದು ಫಸ್ಟ್ ಬಿಟ್ಟು ಲಾಸ್ಟ್ ಫೋನಿಲ್ಲ, ಅಂದರೆ ಸ್ಟೋರೇಜ್ ಇರೋಂಥ ಫೋನಿದೆ. ಓಕೆ, ಅಲ್ಲಿ ನವಿಲುಗಳೆಲ್ಲ ಇದೆ. ನಾನು ಆ ಪ್ಲೇಸಲ್ಲಿ ಕ್ಯಾಂಪ್ ಮಾಡೋಣ ಅಂದ್ಕೊಂಡಿದ್ದು. ಎಲ್ಲ ನವಿಲೆಲ್ಲ ಬಂದು ನಿಂತಿದೆ. ಆದರೆ ಅಜ್ಜಿ ಹೇಳ್ತಾರೆ ಅಲ್ಲಿ ಮಾಡಬೇಡ, ನೀರು ಬರ್ತದೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಮಾಡು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾಡಿದ್ರೆ ಹೆಂಗೆ ನೋಡಿ, ಹೆಂಗಿದೆ ಕಾಡು, ಧೈರ್ಯ ಬರೋಲ್ಲ ನನಗೆ. ಸೊ ನಾನು ಅಲ್ಲಿಗೆ ಹೋಗ್ತೀನಿ. ಎಂಥಾರು ನೀರು ಬರೋ ಥರ ಏನಾರು ಇದ್ದರೆ, ನೆಂದೋಯ್ತು ಬಟ್ಟೆ ಎಲ್ಲ ನೆಂದೋಯ್ತು. ನೀರು ಬರೋ ಥರ ಏನಾದ್ರು ಇದ್ದರೆ ಹಂಗೆ ಮೇಲ್ಗಡೆ ಆ ಕಡೆ ಹೋಗ್ಬೋದು. ಬಟ್ಟೆ ಅಂತೂ ಫುಲ್ ನೆನೀತದೆ. ಇದು ತುಂಬ ಆಳ ಇದೆ. ಇಲ್ಲಿ ಒಲ್ಲಿವರೆಗೂ ಕಾಣಿಸ್ತಿದೆ, ಬಟ್ ಆ ಕಡೆ ಆಳ ಇದೆ. ಅಲ್ಲೇ ನೆನೀತದೆ ಹಾಗೆ. ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ನೋಡ್ತೀನಿ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ವಿಡಿಯೋನ ಫುಲ್ಲು ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಲ್ಲ ಇದೆ ಇಲ್ಲಿ. ನೀರೆಲ್ಲ ಏನು ಬರೋಲ್ಲ ಅನ್ಕೋತೀನಿ. ಅಲ್ಲಿ ನೋಡು ನವಿಲು ಮರದ ಮೇಲೆ ಕಾಣಿಸ್ತಿದ್ಯಾ? ನನ್ನ ಫೋನ್ ಸರಿ ಇಲ್ಲ. ಹಾರ್ತಾ ಇದೆ ನೋಡಿ. ಪ್ಯಾಂಟೆಲ್ಲ ಫುಲ್ ನೆಂದೋಯ್ತು. ವಾವ್, ಸೂಪರ್. ನವಿಲಿದೆ ಈ ಜಾಗದಲ್ಲಿ. ಹಾವು ಗಿವು ಎಲ್ಲ ಏನೂ ಇರಲ್ಲ. ಅದೊಂದು ಧೈರ್ಯ ಇದೆ, ಫುಲ್ ಧೈರ್ಯ. ಇಷ್ಟು ಚಿಕ್ಕ ಮಳೆಗೆಲ್ಲ, ಫಸ್ಟ್ ಮಳೆಗೆಲ್ಲ ನೀರೆಲ್ಲ ಜೋರಾಗಿ ಬರೋಲ್ಲ ಅಂದ್ಕೊತೀನಿ. ಮತ್ತು ಮೇಲ್ಗಡೆ ಎಲ್ಲೂ ಡ್ಯಾಮ್ ಯಾವುದಿದು ಏನೂ ಇಲ್ಲ. ನೀರು ಬಿಟ್ಟರೆ ಮೇಕೆ ಒಂದೇ ಸಲ ಬರೋದಕ್ಕೆ. ಓಕೆ, ಈ ಪ್ಲೇಸಲ್ಲಿ ನಾನು ಕ್ಯಾಂಪ್ ಮಾಡಬೇಕು ಅಂದ್ಕೊಂಡಿರೋದು. ಮಳೆ ಸ್ವಲ್ಪ ಕಡಿಮೆ ಇದೆ, ಆದರೆ ಪ್ಲೇಸಿಂದ ಅಲ್ಲಿ ರೋಡಿಗೆ ಡೈರೆಕ್ಟ್ ಕಾಣಿಸುತ್ತೆ. ಸೊ ನಾನು ಸ್ವಲ್ಪ ಆ ಕಡೆ ಹೋಗ್ತೇನೆ. ಆಮೇಲೆ ರಾತ್ರಿ ಬೆಂಕಿ ಹಾಕೋದು ಯಾರಾದರೂ ನೋಡಿಬಿಟ್ಟು ಬಂದು ತೊಂದರೆ ಕೊಡಬಾರ್ದು. ಸೊ ಅದಕ್ಕೆ ಇದು ಬೆಸ್ಟ್ ಆಗಿರುತ್ತೆ ಪ್ಲೇಸು. ಓಕೆ, ಎತ್ತರ ಕೂಡ ಇದೆ, ಎಲ್ಲದಕ್ಕಿಂತ ಬೆಸ್ಟ್ ಪ್ಲೇಸ್ ಅಂದ್ಕೊತೀನಿ. ನವಿಲೆಲ್ಲ ಹಾರ್ತಾ ಇದೆ. ಓಕೆ, ನಾವು ಲಾಸ್ಟ್ ಟೈಮ್ ಅಲ್ಲಿ ಕ್ಯಾಂಪ್ ಮಾಡಿದ್ವಿ, ಬಟ್ ಈ ಸಲ ಇಲ್ಲಿದ್ದೀವಿ. ಓಕೆ, ಬೇಗ ಟೆಂಟ್ ಹಾಕೋಣ. ಮತ್ತೆ ಇನ್ನೊಂದ್ಸಲಿ ಮಳೆ ಬಂದರೆ ತೊಂದರೆ ಆಗುತ್ತೆ. ಓಕೆ, ಟೆಂಟ್ ಎಲ್ಲ ಹಾಕಿ ಆಯಿತು. ಇನ್ನು ಐಟಮ್ಸ್ ಎಲ್ಲ ಇದೆ, ಅದನ್ನು ಒಳಗಡೆ ಇಡೋಣ.
ಸ್ವಲ್ಪ ಇವೆಲ್ಲ ರೆಡಿ ಆಯಿತು. ಸ್ವಲ್ಪ ಸೌದೆ ತೊಗೊಂಬರ್ತೀನಿ, ಏನಾದ್ರು ಫುಡ್ ಏನಾದರೂ ಮಾಡಬೇಕಲ್ವ. ಸೊ ಮತ್ತು ಸ್ವಲ್ಪ ಬೆಂಕಿ ಹತ್ತಿಸ್ಬೇಕು. ಮಳೆ ಬಂದಿಲ್ಲ ಅಂದರೆ, ಬಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ ನೆಂದೋಗಿದೆ. ಹಾಕೋಣ, ತುಂಬ ಬೇಕು ಅಂತಿಲ್ಲ ಅನಿಸುತ್ತೆ. ಸ್ವಲ್ಪ ಎಲ್ಲ ನೆಂದೋಗಿದೆ. ಟೆಂಟ್ ಒಳಗಡೆ ಇಟ್ಕೊಳ್ಬೇಕಾಗುತ್ತೆ ಇವಾಗ ಅಷ್ಟೇ ಸೌದೆಗಳನ್ನ. ತುಂಬ ನೆಂದಿದೆ ಫ್ರೆಂಡ್ಸ್, ಏನು ಮಾಡೋಣ. ಹೊತ್ತಿದ್ರೆ ಸಾಕಷ್ಟೇ. ಬೆಂಕಿ ಆದರೆ ಸಾಕು. ಎಲ್ಲ ಕುಂಬಾಗಿದೆ ಅಂದರೂ ಏನು ಮಾಡೋಣ. ಒಂದು ಪೀಸ್ ಇದೆ, ಇದೆಲ್ಲ ಹೊತ್ಬೋದು ಅನಿಸ್ತದೆ. ಚೆನ್ನಾಗಿ ಕೊಯ್ದಾಕಿರೋ ಥರ ಇದೆ. ಒತ್ಸನ ಚೆನ್ನಾಗಿದೆ. ಇನ್ನೊಂದು ಪೀಸ್ ಇದೆ, ಬಟ್ ಅದೆಲ್ಲ ಫುಲ್ ಹೋಗಿದೆ, ಅದಾಗಲ್ಲ. ಎಲ್ಲ ಫುಲ್ ಇದಾಗಿದೆ. ಎಲ್ಲ ಇಲ್ಲಿ ಹಾಕೋಣ, ಆಮೇಲೆ ತೊಗೊಂಡೋಗೋಣ ಆ ಕಡೆ. ಪದೇ ಇಲ್ಲಿವರೆಗೂ ಯಾರು ಎತ್ಕೊಂಡು ಹೋಗೋದು ಎರಡೆರಡೆ. ಓಕೆ, ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ, ಮುರ್ಕೊತೀನಿ. ಮತ್ತೊಂದು ಏನಂದರೆ, ಅದು ನಾನು ಒಬ್ಬನೇ ಇದ್ದೀನಿ, ಜೊತೆಗೆ ಯಾರೂ ಇಲ್ಲ. ಅದು ಸ್ವಲ್ಪ ಕಷ್ಟ ಇದೆ. ಓಕೆ ಅಲ್ಲಿ ಹಾಕಿರೋದೆಲ್ಲ ತರೋಣ, ಇನ್ನೊಂದು ಸ್ವಲ್ಪ ತರೋದಿದೆ. ಸ್ವಲ್ಪ ಕೈ ತೊಳ್ಕೊಂಬರ್ಬೇಕು. ಬೇಡ, ನಾವು ಇಲ್ಲಿ ಬೆಂಕಿ ಹಾಕೋದಕ್ಕೆ ಒಂದು ಚಿಕ್ಕ ಇದು ಮಾಡೋಣ. ಹಾಂ,
ಓಕೆ, ನಮಗಿಲ್ಲಿ ಬೆಂಕಿ ಹಚ್ಚೋಕ್ಕೆ ಇದರ ಮಾಡಿದ್ದೀನಿ. ಜೊತೆಗೆ ನಮಗೇನಾದ್ರು ಫುಡ್ ಏನಾದ್ರು ಮಾಡ್ಕೊಳ್ಳೋಕ್ಕೆ ಈ ಕಡೆ ಒಳ್ಳೆ ಥರ ಮಾಡೋಣ ಒಂದು ಚಿಕ್ಕದು. ಓಕೆ, ಡನ್. ನಮ್ಮದು ಒಳ್ಳೆ ರೆಡಿಯಾಗಿದೆ. ಅದ್ರ ಮೇಲೆ ಪಾತ್ರ ನಿಲ್ತದ ನೋಡ್ಬೇಕು ಸ್ವಲ್ಪ. ಓಕೆ, ಡನ್. ನಿಲ್ತದೆ. ಆದರೆ ನಮ್ಮದು ಟೀ ಪಾತ್ರ ನಿಲ್ಲಲ್ಲ. ಅದಕ್ಕೆ ಏನಾದ್ರು ಬೇರೆ ಮಾಡೋಣ. ಆಮೇಲೆ ಸ್ವಲ್ಪ ಕೈಯೆಲ್ಲ ತೊಳ್ಕೊಂಬರೋಣ. ಮುಖ ಫುಲ್ಲು ಮಣ್ಣಾಯಿತು, ನೆಂದೋಗಿದೆ. ಸ್ವಲ್ಪ ಸ್ನಾನ ಮಾಡೋಣ. ಓಕೆ, ಒಳಗಡೆ ಹೋಗೋಣ. ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನ್ ಮಾಡಿಡೋಣ ಕರೆಕ್ಟಾಗಿ. ಎಲ್ಲ ಹಾಗೆ ಬಿಸಾಕಿ ಹೋಗಿದ್ದೀನಿ ಮಳೆ ಬರ್ಬೋದು ಅಂತ. ಸ್ವಲ್ಪ ಸೆಟ್ ಮಾಡಿದ್ದೆ ಆವಾಗಲೇ. ಒಂದು ಲೈಟ್ ತಗೊಂಡಿದ್ದೀನಿ. ಇದೊಂದಲ್ಲ, ಇನ್ನೊಂದಿದೆ ದೊಡ್ಡದು, ಸೇಮ್ ಅದೇ ಥರದ್ದು. 2 ಲೈಟ್ ಇದೆ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಸೋಲಾರ್ ಚಾರ್ಜು, ಸೋಲಾರಿಗೆ ಚಾರ್ಜ್ ಆಗ್ತಾ ಇರುತ್ತದು. ಆವಾಗಲೇ ತೆಗೆದಿಡ್ಬೇಕಿತ್ತು ನಾನು. ಸ್ವಲ್ಪ ಚಾರ್ಜ್ ಇಲ್ಲಾಂದರೆ ಚಾರ್ಜ್ ಆಗ್ತಾ ಇರುತ್ತೆ. ಇಲ್ಲಿಟ್ಬೇಡ ಹೊರಗಡೆ. ಅದು ಬಿಟ್ಟರೆ ಇವಾಗ ಟೀ ಕುಡಿಯೋಕ್ಕೆ 2 ಬಿಸ್ಕೆಟ್ ಇದೆ. ಆಮೇಲೆ ಇರೋದು ಉಪ್ಪಿನಕಾಯಿ ಇದೆ. ಸಖತ್ತಾಗಿದೆ ಮಾತ್ರ ಇದು. ಮತ್ತು ಟೀ ಪಾತ್ರೆ, ಅದರೊಳಗಡೆ ಮೊಟ್ಟೆ ಇದೆ ಸ್ವಲ್ಪ ನೈಟಿಗೆ ಅಷ್ಟೇ, ಬೇರೆ ಏನಿಲ್ಲ. ಟರ್ಪಲ್ ಇದೆ ಸೌದೆಗೆಲ್ಲ ಹಾಕೋಕ್ಕೆ, ಏನಾದ್ರು ಬೇಕಾದರೆ ಆ ಸೈಡಿಗಿರಲಿ. ಇವಾಗ ಸ್ನಾನ ಮಾಡಿಬಿಟ್ಟು ಬಟ್ಟೆ ಹಾಕೋಣ ಫಸ್ಟು. ಟೈಮ್ಗೆ ಅಂತ ಗೊತ್ತಿಲ್ಲ ಇವಾಗ. ಮತ್ತಿದೊಂದು ಚಿಕ್ಕ ಲೈಟ್ ಇದೆ, ಕ್ಯಾರಿ ಲೈಟ್. ಇದೊಂದು ತಗೊಂಡಿದ್ದೀನಿ. ಇದು ಬ್ಯಾಗ್ ಹಾಕೋಣ ಫಸ್ಟು. ಓಕೆ ಓಕೆ, ನೋಡ್ಬೋದು ನಮ್ಮ ಟೆಂಟು ಈ ಥರ ಇದೆ. ಇವಾಗ ಬಟ್ಟೆ ಎಲ್ಲ ನಿಂದೋಗಿದೆ, ತೆಗಿಯೋಣ. ಸ್ನಾನ ಮಾಡಬೇಕು ಇವತ್ತು ಫುಲ್. ಇಲ್ಲೇ ನಾವು ನೋಡೋಣ. ನಾವು ಫಸ್ಟ್ ಇವಾಗ ಸ್ನಾನ ಮಾಡ್ಕೊಂಬರ್ತೀನಿ. ಓಕೆ, ಅದು ಇದು ತಂದು ಟೆಂಟ್ ಹಾಕಿ ಅಲ್ಲಿಂದ ಬಂದು ಮಳೆಗೆ ಓಡ್ಕೊಂಡು ಸುಸ್ತಾಯಿತು. ಸೊ ಅದಕ್ಕೆ ಸ್ನಾನ ಮಾಡಿಬಿಟ್ಟೆ. ಮಣ್ಣೆಲ್ಲ ಆಗಿದ್ದಲ್ಲ ಫುಲ್ಲು, ಸ್ನಾನ ಆಯಿತು ಒಂದು. ಸೊ ಇವಾಗ ಸ್ವಲ್ಪ ಟೀ ಮಾಡೋಣ. ಏನು ಮಾಡೋದೋ ಗೊತ್ತಿಲ್ಲ ಇನ್ನು ನೈಟ್ವರೆಗೂ, ನಾಳೆ ಬೆಳಗ್ಗೆವರೆಗೂ ಅಷ್ಟೇ. ಫಿಶಿಂಗು ಇಲ್ಲ, ಏನೂ ಇಲ್ಲ. ಹಾಗೆ ಬಂದೆ. ಮಳೆ ಜೋರಿತ್ತು ಅಂದ್ಕೊಂಡೆ, ಬಟ್ ಮಳೆ ಬಂದ್ಬಿಟ್ಟು ಹಂಗೆ ನಿಂತೋಗ್ಬಿಡ್ತು. ನೋಡೋಣ. ಇವಾಗ ಸೆಕೆ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಟೀ ಮಾಡೋಣ ಫಸ್ಟು,
ಅದಾದಮೇಲೆ ರೈಸ್ ಇದೆ, ಅದು ನೈಟ್ಗೆ. ಆಮೇಲೆ ಇದಕ್ಕೆಲ್ಲ ಕಟ್ ಮಾಡಿಬಿಟ್ಟು ಬುರ್ಜಿ ಏನಾದ್ರು ಮಾಡೋಣ. ಮೊಟ್ಟೆ ತಂದಿದ್ದೀನಿ, ಅದಕ್ಕೆಲ್ಲ ಕಟ್ ಮಾಡಿಬಿಟ್ಟು ಇಡೋಣ. ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಬೆಂಕಿ ಹೊತ್ತಲ್ಲ, ಏನಾದ್ರು ತರ್ತೀನಿ. ಇದೆಂಥದ್ದು ಸಿಕ್ತು ಒಳ್ಳೆಯಲ್ಲಿ ಬಂದಿದ್ದು, ಏನಾದ್ರು ಟ್ರೈ ಮಾಡೋಣ. ಗೊತ್ತಿಲ್ಲ, ಮಳೆ ಬಂದಿರೋ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಬೆಂಕಿ ಹಚ್ಚೋಕ್ಕೆ. ಬೆಂಕಿ ಹೊರ್ಸಕ್ಕೆ ತುಂಬ ಕಷ್ಟಪಡ್ತಿದ್ದೇನೆ. ಯಾಕೂ ಗೊತ್ತಿಲ್ಲ, ಇವತ್ತು ಹೊತ್ತದ ಇಲ್ಲ ಗೊತ್ತಿಲ್ಲ. ಫುಲ್ಲು ಮಳೆ ಬಂದ್ಬಿಟ್ಟು ನೆಂದೋಗಿದೆ. ಸ್ವಲ್ಪ ಕಷ್ಟ ಆಗ್ತಾಯಿದೆ ಬೆಂಕಿ ಹೊತ್ಸೋಕ್ಕೆ. ಅಲ್ಲಿ ಇಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ಕನ್ನೆಲ್ಲ ತಂದು ಹೊತ್ತಿಸ್ತಾ ಇದ್ದೀನಿ.
ಬೆಂಕಿ ಉರಿತಾ ಇಲ್ಲ. ನೈಟ್ ಆಗೋಕ್ಕೆ ಮೊದಲು ಬೆಂಕಿ ಉರಿಸ್ಬೇಕು. ದೊಡ್ಡ ಪ್ರಾಬ್ಲಮ್ ಆಗಿದೆ ಇವಾಗ ಅದೊಂದೇ. ಅದೊಂದು ಬಾಟಲ್ ಪೀಸ್ ಸಿಕ್ತು, ಇದರಲ್ಲಿ ಟ್ರೈ ಮಾಡೋಣ. ಕತ್ಲೆ ಆಗ್ತಾ ಬಂತು. ಬೆಂಕಿ ಉರಿಲಿಲ್ಲ ಅಂದರೆ ಇನ್ನೂ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಭಯ, ಮೊದಲೇ ಭಯ ಭಯ ಭಯ. ಅದು ಉರಿತಾನೂ ಇಲ್ಲ, ಎಂಥದ್ದು ಇಲ್ಲ. ಅದು ಕೆಟ್ಟೋಗಿದೆ. ಸ್ವಲ್ಪ ಪ್ಲಾಸ್ಟಿಕ್ ಇದೆಲ್ಲ ಸಿಕ್ತು ಇದಿರೋದು. ಉರಿತಾ ಇಲ್ಲ. ಓಕೆ, ಚೆನ್ನಾಗಿದೆ ಐಡಿಯಾ. ಬೇಗ ಹೊತ್ಕೊಂತು. ತುಂಬ ಕಷ್ಟಪಟ್ಟು ಒತ್ತಿಸ್ತಾ ಇದ್ದೀನಿ, ಒತ್ತುತ್ತಾನೆ ಇಲ್ಲ. ಚೆನ್ನಾಗಿ ಬೆಂಕಿ ಹೊತ್ತಿಸಿದ್ರೆ ಸಾಕು.
ಓಕೆ, ಹೊತ್ತುತ್ತಾ ಇದೆ ಚೆನ್ನಾಗಿ. ಬೆಂಕಿ ಚೆನ್ನಾಗಾಯಿತು. ಭಯ ಪಡ್ಕೊಂಡ್ಬಿಟ್ಟಿದೆ ಫುಲ್ಲು, ಎಲ್ಲಿ ಬೆಂಕಿ ಉರಿಯಲ್ವೋ ಅಂತ. ಬೆಂಕಿ ಒಂದು ಹತ್ಕೊಂಡ್ಬಿಡ್ತು. ತುಂಬ ಕಷ್ಟ ಬಿದ್ದೆ ಹತ್ತಕ್ಕೆ. ಆ ಕಡೆಯಿಂದ ನವಿಲು ಕೂಗ್ತಾ ಇದೆ. ಸ್ವಲ್ಪ ಭಯ ಆಗ್ತದೆ. ನೈಟ್ ಆಗ್ತಾ ಬಂತು. ಇವಾಗ ಡಬ ಸ್ಟಾರ್ಟ್ ಆಯಿತು. ಒಬ್ಬನೇ ಇರೋದಲ್ವ, ಬೆಂಕಿ ಹೊತ್ತಿತ್ತು. ಸ್ವಲ್ಪ ಟೀ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಬನ್ನಿ. ಓಕೆ, ಸ್ವಲ್ಪ ನೀರು ತರೋಣ ಟೀ ಇಡೋಕ್ಕೆ.
ಫ್ರೆಶ್ ವಾಟ್ರ್. ಚೆಲ್ಕೊಂಬಿಟ್ಟೆ. ನೋಡಿ ನಮ್ಮ ಟೆಂಟಿಂಗ್ ಕಾಣಿಸ್ತಿದೆ. ಒಳಗಡೆ ಒಂದು ಲೈಟ್ ಇಟ್ಟಿದ್ದೀನಿ. ಅದು ಗೊತ್ತಿಲ್ಲ ಎಷ್ಟೊತ್ತು ಚಾರ್ಜ್ ಇರುತ್ತೆ ಅಂತ. 8 hour ಚಾರ್ಜ್ ಅಂತ ಹೇಳಿದ್ದಾರೆ. ನೋಡೋಣ. ಇವಾಗ ಇದು ಅಲ್ಲಿ ಕೂತ್ಕೊಳ್ಳುತ್ತಾ ಇಲ್ಲ ಅಂತ. ಓಕೆ, ಕೂತ್ಕೊಂಡಿದೆ. ಒಳ್ಳೆ ಕತೆ. ಏನು ವಿಷಯ ಗೊತ್ತಾ, ಟೀ ಇತ್ತಾಯಿತು, ಟೀ ಪೌಡ್ರ್ ತಂದಿಲ್ಲ, ಮರ್ತೋಗಿದ್ದೀನಿ. ತಗೊಳ್ಬೇಕು ಅಂತ ಹೋದೆ, ಬಟ್ ಮರ್ತೋಗಿದ್ದೀನಿ. ಗೊತ್ತಿಲ್ಲ ಏನು ಮಾಡೋದಂತ. ಬರೀ ಹಂಗೆ ಬಿಸಿನೀರಲ್ಲಿ ಕುಡಿಬೇಕಷ್ಟೇ ಇವಾಗ. ಏನಾದರೂ ನೈಟ್ವರೆಗೆ ಏನು ಮಾಡೋದು ಗೊತ್ತಿಲ್ಲ. ಓಕೆ, ಹಂಗೆ ಟೀ ಕುಡಿಯೋಣ, ಏನು ಮಾಡೋಕ್ಕಾಗಲ್ಲ. ಬಿಸಿನೀರು ಬೇಡ ಅನ್ನಿಸ್ತೈತೆ ನನಗೆ ಇವಾಗ. ಸೆಕೆ ಆಗ್ತಿದೆ ಅಲ್ವಾ, ಸೊ ಅದಕ್ಕೆ ನಾನು ಮತ್ತೆ ತೆಗಿತಾ ಇದ್ದೀನಿ. ಹಂಗೆ ಕುಡಿಯೋಣ ಬನ್ನಿ, ಸಾಕು ನನಗೆ. ಏನಾದ್ರು ಕಟ್ಟಿಂಗ್ ಏನಾದ್ರು ಇದ್ದರೆ ಮಾಡೋಣ. ಸ್ವಲ್ಪ ತರಕಾರಿಯನ್ನು ಕಟ್ ಮಾಡೋದಿದೆ, ಅಂದರೆ ಈರುಳ್ಳಿ ಅದು ಇದು. ನೈಟ್ಗೆ ಆಮ್ಲೆಟ್ ಏನಾದರೂ ಮಾಡೋಣ. ಬೆಂಕಿ ಕೆಡಬಾರ್ದು ಅಷ್ಟೇ. ಬೆಂಕಿ ಹಚ್ಚೋದೇ ಕಷ್ಟ ತುಂಬ. ಇನ್ನೇನು ಆಗಲ್ಲ ಬಿಡಿ ಬೆಂಕಿ. ಸೌದೇನು ಸ್ವಲ್ಪ ಇದೆ, ಸಾಕು. ಲೈಟ್ ಒಂದಿದೆ, ಇನ್ನೊಂದು ಅಲ್ಲಿದೆ. ಬಿಸ್ಕಿಟ್ ಇದೆ ಸ್ವಲ್ಪ, ಅದ್ರ ಕವರ್ ತೆಗೆದುಬಿಟ್ಟು ಬೆಂಕಿ ಹೊತ್ತಿಸ್ದೆ. ಬೆಂಕಿ ಹೊತ್ಕೊಂತು. ಸಖತ್ ಭಯ ಆಗ್ತಿದೆ. ಒಬ್ಬನೇ ಇರೋದಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ. ಇದೊಂದು ತೋರಿಸ್ಲಿಲ್ಲ ನಿಮಗೆ. ಇದೊಂದು ಲೈಟು ಚಿಕ್ಕದು, ಮಿನಿ ಲೈಟ್. ಶಾರ್ಪು ಇದು ಇದೆ, ಮತ್ತು ಅಷ್ಟೇ. ಬ್ಲಿಂಕಿಂಗ್ ಇದೆ, ಮತ್ತು ಸೈಡದಿದೆ. ಎಮರ್ಜೆನ್ಸಿಗೆ ಇದಾಗುತ್ತೆ. ಅದೊಂದು ತಗೊಂಡೆ. ಈ ಟೆಂಟ್ ತಗೊಂಡೆ. ಟೆಂಟ್ ತೋರಿಸಿದ್ನ. ತೋರಿಸಿ. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 7 ಗಂಟೆ ಆಯಿತು. ಒಂದು 8-9 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಬಿಡ್ತೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ತಿಂದು ಅಷ್ಟೇ ಅನಿಸುತ್ತೆ. ಬೇರೆ ಗೊತ್ತಿಲ್ಲ. ಫುಲ್ ಕತ್ಲಾಯಿತು, ಭಯ ಆಗ್ತಿದೆ ತುಂಬ. ಒಬ್ಬನೇ ಬಂದು ಸೆಕೆ ಆಗ್ತಾಯಿದೆ ಸಖತ್ತು. ಮಳೆ ಬರುತ್ತೆ ಅಂದ್ಕೊಂಡೆ, ಮಳೆ ಬರಲಿಲ್ಲ. ಮಳೆ ಬರೋದು ಬೇಡ ಬಿಡಿ ಇವಾಗಲೇ ಸದ್ಯಕ್ಕೆ. ಆಮೇಲೆ ನೈಟ್ ಬಂದರೆ ಸಾಕು ಮಳೆ. ಇವಾಗ ಬೇಡ ಬರೋದು. ನಿದ್ದೆ ಬರೋಲ್ಲ ಅನಿಸುತ್ತೆ ಇವತ್ತು ನನಗೆ, ಗೊತ್ತಾಯಿತು. ಸುಸ್ತಾಗಿದೆ. ಸೌಂಡು ಆ ಕಡೆ ಈ ಕಡೆ ಎಲ್ಲ ಸೌಂಡ್ ಕೇಳಿಸ್ತಾ ಇರೋದು. ಅದು ಇದು ಮುರಿಯೋ ಥರ ಇದು ಸೌಂಡ್ ಕೇಳಿಸ್ತಿದೆ. ಅಂದರೆ ಪ್ರಾಣಿಗಳು ಓಡಾಡ್ತಿದೆ ಅನಿಸುತ್ತೆ. ಜಾಸ್ತಿ ಹಂದಿಗಳಿದೆ, ಅದೇ ಭಯ ಅಷ್ಟೇ, ಬೇರೇನಿಲ್ಲ. ಬೆಂಕಿ ಹಾಕಿದ್ದೀನಿ, ಏನು ಬರೋಲ್ಲ ಅನಿಸುತ್ತೆ ಪ್ರಾಣಿಗಳ ಹತ್ರ. ಬಂದರೆ ಭಯ ಆಗುತ್ತೆ, ಸಖತ್ ಭಯ ಆಗುತ್ತೆ. ಚಾರ್ಜು ಇಲ್ಲ ಫೋನಲ್ಲಿ, 60% ಇದೆ ಅಷ್ಟೇ. ನಾಳೆ ಬೆಳಗ್ಗೆವರೆಗೂ ಇರುತ್ತಾ ಗೊತ್ತಿಲ್ಲ. ಅದು ನೋಡೋಣ ಏನಾಗುತ್ತೆ ಅಂತ. ಸುಮ್ಮನೆ ಮಲ್ಕೊಂಡಿದ್ದೆ ಫ್ರೆಂಡ್ಸ್, ಸುಮ್ಮನೆ ಮಲ್ಕೊಂಡಿದ್ದೆ. ಟೈಮ್ ಆಯಿತು ತುಂಬ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಚಾರ್ಜ್ ಬೇರೆ ಇಲ್ಲ. ಹೊರಗಡೆ ಹೋಗೋಕ್ಕೆ ಸಖತ್ ಭಯ ಆಗ್ತಿದೆ. ಬರೋದು ಬಂದಿದ್ದೀನಿ, ಏನೂ ಮಾಡೋದಕ್ಕಿಲ್ಲ. ಊಟ ಇದೆ, ಉಪ್ಪಿನಕಾಯಿ ಇದೆ, ಏನಾದರೂ ಬೇಕಂದರೆ ಮೊಟ್ಟೆ ಇದೆ, ಕಾಯಿಸ್ಕೊತೀನಿ.
ಸುಸ್ತು ಕೂಡ ಆಯಿತು ತುಂಬ. ಟೆಂಟ್ ಒಳಗಡೆ ಸೇಫ್ ಫೀಲ್ ಆಗ್ತಿದೆ, ಹೊರಗಡೆಯಿಂದ ಸ್ವಲ್ಪ ಭಯ. ಪ್ರಾಣಿಗಳು ಅದು ಇದು ಬಂದರೆ ಭಯ ಆಗ್ತಾಯಿದೆ ಅಷ್ಟೇ. ನೀರದ್ದು ಸೌಂಡು ಹೆಂಗೆ ಕೇಳಿಸ್ತಿದೆ ಅಂದರೆ, ಮಳೆ ಎಲ್ಲ ಬಂತು, ಮೇಲ್ಗಡೆಯಿಂದ ನೀರು ಬಂದಿಲ್ಲ ಅಂದರೆ ಸಾಕು, ಬರಲ್ಲ ನೀರು. ಓಕೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಆ ಕಡೆಯಿಂದ ಸೌಂಡ್ ಎಲ್ಲ ಬರ್ತಾ ಇದೆ, ಭಯ ಆಗ್ತಾಯಿದೆ. ಟೆಂಟ್ ಹತ್ರ ಈ ಕಡೆ ಸೈಡು ಆ ಕಡೆ ಸೈಡು ಎಲ್ಲ ಸೌಂಡ್ ಬರ್ತಾಯಿದೆ, ಭಯ ಆಗ್ತಾಯಿದೆ. ಸ್ವಲ್ಪನೂ ಧೈರ್ಯ ಇಲ್ಲದೆ ಬಂದಿದ್ದೀನಿ, ಯಾಕೆ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ. ಅವಾಗ ಎಷ್ಟು ಜೋಶ್ ಇತ್ತು ಅಂದರೆ ನನಗೆ ಏನಿದ್ರು ಫೇಸ್ ಮಾಡ್ತೀನಿ ಅನ್ನೋಷ್ಟು ಧೈರ್ಯ ಇತ್ತು. ಬಟ್ ಇವಾಗ ಯಾಕೋ ಗೊತ್ತಾಗ್ತಿಲ್ಲ ಏನಾಯಿತು ಅಂತ, ಭಯ ಆಗ್ತಾಯಿದೆ. ಹೊರಗಡೆಯಿಂದ ಸೌಂಡ್ ಎಲ್ಲ ಬರ್ತಾಯಿದೆ, ಹೊರಗಡೆ ಆದರೆ ಏನು ಕಾಣಿಸ್ತಿಲ್ಲ, ಕತ್ಲೆ ಫುಲ್ಲು. ಅಲ್ಲ ನಿಧಾನಕ್ಕೆ ಬೆಂಕಿ ಉರಿತಾ ಇದೆ. ಎದುರುಗಡೆ ಅಂತೂ ಏನಿಲ್ಲ, ಹಿಂದೆ ಸೈಡ್ ಇರ್ಬೋದು. ಹಂದಿ ಉಸಿರಾಡೋ ಸೌಂಡೆಲ್ಲ ಬರ್ತಾಯಿದೆ. ಹೊರಗಡೆ ಹೋಗೋಕ್ಕಂತೂ ಸಖತ್ ಭಯ ಆಗ್ತಿದೆ, ಅದಕ್ಕೆ ಹೊರಗಡೆ ಇದ್ಬಿಡ್ತೀನಿ, ಯಾವ ಟೆನ್ಷನು ಬೇಡ. ಹೊರಗಡೆ ಅಂತೂ ಹೋಗೋದೇ ಇಲ್ಲ. ಸ್ವಲ್ಪ ಊಟ ತಂದಿದ್ದೀನಿ, ಊಟ ಮಾಡಿಬಿಟ್ಟು ಹಾಗೆ ಮಾಡ್ಕೊಂಡು ನಿದ್ದೆ ಬರುತ್ತಲ್ಲ ಗೊತ್ತಿಲ್ಲ, ನಿದ್ದೆ ಮಾಡೋಣ. ನಾಳೆವರೆಗೂ ಇದ್ದರೆ ಅನ್ನಿಸ್ತಾಯಿದೆ. ಯಾರಾದರೂ ಬಂದಿದ್ದರೂ ಚೆನ್ನಾಗಿರ್ತೀವಿ ಜೊತೆಗೆ, ಏನು ಮಾಡೋದು. ಬಂದು ಏನಾದರೂ ಮೊಟ್ಟೆ ಬುರ್ಜಿ ಅದು ಇದು ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡೆ. ಬಟ್ ಪ್ರಾಣಿಗಳು ಆ ಕಡೆ ಈ ಕಡೆ ಓಡಾಡ್ತಿದೆ, ಭಯ ಆಗ್ತಿದೆ. ನೋಡೋಣ ಏನಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಹೋಗಲಿ. ಮೊಟ್ಟೆ ಅದು ಇದು ಇಟ್ಟಿದ್ದೀನಿ, ಅದ್ರದ್ದು ಸ್ಮೆಲ್ಲಿಗೆ ಏನಾದರೂ ಬಂದರೆ ಅಂತ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ 49% ಚಾರ್ಜ್ ಇದೆ. ಎಲ್ಲ ವೀಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೂ ಆಗಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ ಚಾರ್ಜು. ಮತ್ತು ನಾಳೆ ಬೆಳಗ್ಗೆಗೂ ಸ್ವಲ್ಪ ಬೇಕಾಗುತ್ತೆ, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಪವರ್ ಬ್ಯಾಂಕ್ ಇಲ್ಲ ನನ್ನ ಜೊತೆ, ಪವರ್ ಬ್ಯಾಂಕ್ ಮರ್ತೋಯ್ತು ತರೋದು. ನೋಡೋಣ ಏನಾಗುತ್ತೆ ಅಂತ. ತುಂಬ ಕಷ್ಟ ಆಯಿತು ಅಂದರೆ ಎದ್ದು ಮನೆಗೆ ಹೋಗ್ಬಿಡ್ತೀನಿ. ಬಟ್ ಎದ್ದು ಹೋಗೋದಕ್ಕೂ ಭಯ ಇದೆ ಇವಾಗ. ಅಲ್ಲಿ ರೋಡಲ್ಲಿ ಹೋಗೋ ದಾರಿಲಿ ತುಂಬ ಡೇಂಜರು. ಸೊ ನಾನು ನಾಳೆ ಬೆಳಗ್ಗೆ ಹೋಗಿ ಇಲ್ಲಿರೋದೇ ಸೇಫ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಟೆಂಟ್ ಒಳಗಡೆ ಅಂತೂ ಏನೂ ಬರೋಲ್ಲ ಅಂತ ನನಗೆ ಫಿಕ್ಸ್ ಇದೆ. ಲೈಟ್ ಇದೆ, ಒಂದು ಲೈಟ್ ಆಲ್ರೆಡಿ ಡಿಮ್ ಆಗ್ತಾ ಬಂತು, ಇನ್ನೊಂದಿದೆ ಲೈಟು, ಅದು ಬಿಟ್ಟರೆ ಮತ್ತೊಂದಿದೆ ಅಷ್ಟೇ. ಮತ್ತು ಫೋನೇ ಇರೋದು, ಬೇರೆ ಏನಿಲ್ಲ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದಕ್ಕೇನೂ ಇಲ್ಲ, ನನ್ನ ಕಿತ್ತಾಡ್ದು ಬಾಗಿಲಾಗಿದೆ, ಭಯ ಆಗಿ ಸಾಯ್ತಾ ಇದೆ. ಏನು ಮಾಡೋಣ, ನೋಡೋಣ ಅಷ್ಟೇ. ಈ ಇವತ್ತಿದ್ದಿಷ್ಟೇ, ಇನ್ನು ನಾಳೆ ಬೆಳಗ್ಗೆ ತೋರಿಸ್ತೀನಿ. ಇವತ್ತು ಊಟ ಮಾಡಿಬಿಟ್ಟು ಮಲ್ಕೊತೀನಿ, ಊಟ ಮಾಡುವಾಗ ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು,
ಹೊರಗಡೆ ಎಲ್ಲ ಏನು ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಆಕಾಶ ಫುಲ್ಲು ಕಾಣಿಸ್ತಿದೆ, ಬ್ರೈಟಾಗಿದೆ. ಹೊರಗಡೆ ನೋಡ್ತಾ ಇದ್ದೀನಿ ತಲೆ ಹಾಕಿ, ಆದರೆ ಏನು ಭಯ ಅನ್ನಿಸ್ತಿಲ್ಲ ಹೊರಗಡೆ ನೋಡೋಕ್ಕೆ. ಒಳಗಡೆಯಿಂದ ಸ್ವಲ್ಪ ಭಯ ಆಗ್ತಾಯಿದೆ, ಹೊರಗಡೆಯಿಂದ ಅಷ್ಟೊಂದು ಅಂತ ಅನ್ನಿಸ್ತಿಲ್ಲ. ಸ್ವಲ್ಪ ಬೆಳಕು ಥರನೇ ಇದೆ. ನಾನು ಟೆಂಟಲ್ಲಿ ಲೈಟ್ ಆಫ್ ಮಾಡಿದ್ದೀನಿ. ಲೈಟ್ ಆನ್ ಮಾಡಿ ನನಗೆ ಹೊರಗಡೆ ನೋಡಿದ್ರೆ ಸ್ವಲ್ಪ ಕತ್ಲು ಕಾಣಿಸ್ತೈತೆ. ಅದಕ್ಕೆ ಹಿಂಗಪ್ಪ ಆನ್ ಮಾಡೋದು ಇವಾಗ. ಓಕೆ, ಇವಾಗ ನೋಡಿ ಹೊರಗಡೆಯಿಂದ ಇವಾಗ ನೋಡೋಕ್ಕೆ ಕತ್ಲೆ ಇದೆ, ಬಟ್ ಆದರೂ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೊರಗಡೆ ಹೋಗ್ತೀನಿ, ನೋಡೋಣ. ಓಕೆ, ಇದು ಲೈಟ್ ತಗೊತೀನಿ. ಕಾಣಿಸ್ತಿದೆಯಾ? ಏನು ಕಾಣಿಸ್ತಿಲ್ಲ ಹೊರಗಡೆ, ಹಂಗೆ ಅಕ್ಕಪಕ್ಕ ಹಿಂದೆ ಕೂಡ ಏನೂ ಇಲ್ಲ ಸದ್ಯಕ್ಕೆ. ಸ್ವಲ್ಪ ಮಳೆ ಬಂದಿದೆ, ಮಳೆ ಹನಿ. ಬಟ್ಟೆ ಎಲ್ಲ ಹಾಕಿದ್ದೀನಿ, ಬೆಂಕಿ ಉರಿತಾ ಇದೆ, ಬಟ್ ಹೊರಗಡೆ ಅಷ್ಟೊಂದು ಭಯ ಏನಿಲ್ಲ, ಬೆಳಕಿದೆ. ಈ ಲೈಟ್ ಹಾಕಿದ್ದಕ್ಕೆ ಸ್ವಲ್ಪ ಒಂಥರ ಭಯ ಅನ್ನಿಸ್ತೈತೆ ನನಗೆ ಅನಿಸುತ್ತೆ. ಮತ್ತು ಅವಾಗಲೇ ಆ ಕಡೆ ಈ ಕಡೆಯಿಂದ ಸೌಂಡೆಲ್ಲ ಬರ್ತಾಯಿತ್ತು, ಅದಕ್ಕೆ ಏನು ಮಾಡೋಣ, ಭಯ ಆಯಿತು ಸ್ವಲ್ಪ. ಒಬ್ಬನೇ ಇರೋದಲ್ವ. ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದಿದೆ, ಸ್ವಲ್ಪ ಹೊತ್ತು ಮಲ್ಕೊಂಡೆ, ನಿದ್ದೆ ಒಂದು ಸ್ವಲ್ಪ. ಇವಾಗ ಟೈಮು 9 ಗಂಟೆ ಆಯಿತು, ಕರೆಕ್ಟು 9 ಗಂಟೆ. ಒಂದು ಸ್ವಲ್ಪ ಊಟ ಎಲ್ಲ ಮಾಡೋಣ, ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಳ್ಳೋಣ, ನೋಡೋಣ. ಓಕೆ ಫ್ರೆಂಡ್ಸ್, 10 ಗಂಟೆ ಆಗ್ತಾ ಬಂತು. ತುಂಬ ಹೊತ್ತಿಂದ ಮಲ್ಕೊಂಡಿದ್ದೆ. ಊಟ ಮಾಡೋಣ ಅಂತಿದ್ದೆ, ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ತಟ್ಟೆ ಇಲ್ಲ, ಇವಾಗ ಇದೇ ಇರೋದು, ಕ್ಲೀನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ವೀಡಿಯೋ ಫುಲ್ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಿಲ್ಲ, ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ನಾಳೆ ಬೆಳಗ್ಗೆಗೂ ಬೇಕಲ್ವ, ಸೊ ಹಾಗಾಗಿ ಊಟ ಮಾಡಿಬಿಟ್ಟು ನಾನು ಮಲ್ಕೊಂಡ್ಬಿಡ್ತೀನಿ. ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸಖತ್ತಾಗಿ ನಿದ್ದೆ ಬಂತು. ಸ್ವಲ್ಪ ಹೊತ್ತು ಭಯ ಇತ್ತು, ಆಮೇಲೆ ಆರಾಮಾಗಿದ್ದೆ. ಬಟ್ ಫೋನ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಚಾರ್ಜ್ ಇಲ್ಲ, ಅದೇ ಬೇಜಾರು. ಪವರ್ ಬ್ಯಾಂಕ್ ಬಿಟ್ಟು ಬಂದಿದ್ದೀನಲ್ವ, ರೆಕಾರ್ಡ್ ಮಾಡೋದಕ್ಕೆ ನಾನು ಏನೂ ಮಾಡಿಲ್ಲ, ಊಟ ಮಾಡಿ ಮಲ್ಕೊಂಬಿಟ್ಟೆ. ನೆಕ್ಸ್ಟ್ ಟೈಮಿಂದ ಪಕ್ಕ ಯಾರನ್ನಾದರೂ ಕರ್ಕೊಂಬರ್ತೀನಿ, ಸೋಲೋ ಅಂತೂ ಬರಲ್ಲ. ಓಕೆ, ಹೊರಗಡೆ ಹೋಗೋಣ, ನೇಚರ್ ಸೌಂಡ್ ಸಖತ್ತಾಗಿ ಕೇಳಿಸ್ತಾ ಇದೆ. ಲೆಟ್ಸ್ ಗೋ. Wow. Oh my goodness. ಕೇಳಿಸ್ಕೊಳ್ತಿದ್ದೀರಾ ಸೌಂಡು? ಆಹಾ, ಏನು ಸಖತ್ತಾಗಿದೆ.
ಗಂಟೆ ಇವಾಗ 6 ಗಂಟೆ ಆಗಿದೆ. 6 ಗಂಟೆ ಆದರೂ ಇನ್ನೂ ಬೆಳಗಾಗಿಲ್ಲ. ಹಿಂಗೆ ಕತ್ಲೆ ಇದೆ. ಸಖತ್ತಾಗಿದೆ. ಬಂತು. ಓಕೆ ಫ್ರೆಂಡ್ಸ್, ಸ್ವಲ್ಪ ಮುಕ್ಕಾಲ ತಲ್ಕೊಂಡು ಬರೋಣ. ಏನಾದರೂ ಮಾಡೋಣ. ತಿಂಡಿ ಮ್ಯಾಗಿ ಇದೆ, ಮ್ಯಾಗಿ ರೆಡಿ ಮಾಡಿಕೊಂಡು ಸ್ವಲ್ಪ ತಿಂದು ಪ್ಯಾಕಪ್ ಮಾಡಿ ಮನೆಗೆ ಹೋಗೋಣ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಚಾರ್ಜ್ ಇಲ್ಲ ಫೋನಲ್ಲಿ, ಖಾಲಿಯಾಗಿದೆ. ನೋಡಿ ಹೆಂಗಿದೆ ನೀರು ಬೆಳಗ್ಗೆ. ಅಯ್ಯೋ, ವೆದರ್ ನೋಡಿ ಬ್ರೋ. ಸಕ್ಕತ್ತಾಗಿದೆ. ನೀರಂತೂ ಬಿಸಿ ಬಿಸಿ ಇದೆ ಗೊತ್ತಾ. ನೋಡಿ ನೀರ್ ಮೇಲೆಲ್ಲ ಫಾಗ್ ಯಾವ ಥರ ನಿಂತಿದೆ. ಸ್ವರ್ಗ ಅನಿಸ್ತಾ ಇದೆ. ನೀರೆಷ್ಟು ಬಿಸಿ ಇದೆ ಅಂದರೆ ಸ್ನಾನ ಮಾಡಬೇಕು ಅನ್ನಿಸ್ತಿದೆ. ಆ ವೆದರ್ ಫುಲ್ ಕೋಲ್ಡ್ ಆಗಿದೆ. ಸೈಡ್ ಸುತ್ತು ಕಾಡಿಂದ ಬರ್ತಿರೋ ಸೌಂಡು ಅಲ್ಟಿಮೇಟ್. ಓಕೆ ಮ್ಯಾಗಿ ಮಾಡಿಬಿಟ್ಟು ಫಸ್ಟ್ ಬೆಂಕಿ ಹತ್ತೋದ ಗೊತ್ತಿಲ್ಲ ಇವಾಗ. ನೆನ್ನೆಂತೂ ಕಷ್ಟ ಆಯಿತು ತುಂಬ, ಮತ್ತು ಎಲ್ಲ ಫುಲ್ ನೆಂದೋಗಿದೆ. ಬೆಂಕಿ ಉರ್ಸೋಕೆ ಟ್ರೈ ಮಾಡೋಣ. ಬೆಂಕಿ ಉರಿದ್ರೆ ಹಂಗೆ ಮ್ಯಾಗಿ ಮಾಡಿಬಿಟ್ಟು ತಿಂದ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ನೆಂಗೆ ಹೋಗ್ತೀನಿ. ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಯಾವಾಗ ಬೇಕಾದ್ರೂ ಆಗ್ಬೋದು. ಬೇಗ ಅಂದರೆ ಬೇಗ ಖಾಲಿ ಆಗ್ತಾಯಿದೆ ಫೋನು, ಪವರ್ ಬ್ಯಾಂಕು ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ.
ಟೀ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಅಂದರೆ ಕಾಫಿ ಪೌಡ್ರು ಇಲ್ಲ, ಟೀ ಪೌಡ್ರು ಇಲ್ಲ. ಸೊ ಅದಕ್ಕೆ ಮ್ಯಾಗಿ ಮಾತ್ರ ಮಾಡ್ಕೊಂಡು ತಿನ್ನೋಣ ಬನ್ನಿ. ಮ್ಯಾಗಿಗೆ ಎಂಥದ್ದಿಲ್ಲ, ಇಷ್ಟೇ. ಮ್ಯಾಗಿ ಮಾಡೋದಕ್ಕೆ ಏನು ಕಷ್ಟ ಇಲ್ಲ, ಅವರೇ ಕೊಟ್ಟಿರ್ತಾರೆ. ಬೇಕಾದರೆ ಉಪ್ಪು ಖಾರ ಸೇರಿಸ್ಕೊಳ್ಳೋದಷ್ಟೇ. ನಾನಿಷ್ಟೇ ಮಾಡೋದು. ಚೆನ್ನಾಗಿ ಬೇಯಲಿಬೇಕು, ಬೇಯಲಿ. ಓಕೆ ಫ್ರೆಂಡ್ಸ್, ಮ್ಯಾಗಿ ರೆಡಿ ಆಯಿತು. ಇದನ್ನು ಸ್ವಲ್ಪ ತಿನ್ನೋಣ, ಇನ್ನು ತಿಂದ್ಬಿಟ್ಟು ಪ್ಯಾಕ್ ಮಾಡಿ ಮನೆಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಮ್ಯಾಗಿ ರೆಡಿಯಾಗಿದೆ. ಹಸು ಕೂಡ ಆಗಿದೆ. ಬೆಳಗ್ಗೆ ನೆನ್ನೆ ಸರಿಯಾಗಿ ಊಟ ಮಾಡೋಕ್ಕಾಗಿಲ್ಲ. ಓಕೆ, ಪರವಾಗಿಲ್ಲ. ಉಪ್ಪು ಹಾಕಲಿಲ್ಲ, ಏನೂ ಇಲ್ಲ, ಬರೀ ಇದರಲ್ಲಿ ಸಿಗೋ ಹುಡಿ ಮಾತ್ರ ಹಾಕಿರೋದು. ಚೆನ್ನಾಗಿದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಕಷ್ಟ ಇದೆ. ಎಣ್ಣೆ ಅಂತೂ ಸಖತ್ ಭಯ ಆಯಿತು. ಯಾವುದೋ ಪ್ರಾಣಿ ಈ ಕಡೆ ಓಡಾಡ್ತಿತ್ತು, ಅದೇ ಭಯ ಆಗಿದ್ದು. ಅದ್ರ ಉಸಿರಾಡೋ ಸದ್ದು ಕೇಳಿಸ್ತಾಯಿತ್ತು ಆ ಕಡೆ ಈ ಕಡೆಯಿಂದ. ಮತ್ತು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ತಂದಿದ್ದು ಹಂಗೆ ಇಟ್ಬಿಟ್ಟು ಸುಮ್ಮನೆ ಮಲ್ಕೊಂಡೆ ಒಳಗಡೆ ಸೇಫಾಗಿ. ಸೊ ಲೈಕ್ ಮಾಡಿ ಎಲ್ಲ. ನೆಕ್ಸ್ಟ್ ಟೈಮಿಂದ ಯಾರನ್ನಾರು ಕರ್ಕೊಂಬರ್ತೀನಿ ಜೊತೆಗೆ. ಒಬ್ಬನೇ ಅಂತೂ ಬರಲ್ಲ. ಆಗ ಸ್ವಲ್ಪ ಧೈರ್ಯ ಬರುತ್ತೆ, ಮತ್ತು ಏನಾದರೂ ಇದ್ದರೆ ಫೇಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಲೆಟ್ಸ್ ಗೋ.
ಕೊನೆಯದು ಒಂದೇ ಒಂದು ಕೆಲಸ ಬಾಕಿ ಆಗಿತ್ತು, ಅದನ್ನೇ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಆ ಕೆಲಸನೂ ಆಗೋಯ್ತು, ಪ್ಯಾಕಿಂಗ್ ಎಲ್ಲ ಆಯಿತು, ಎಲ್ಲ ಕ್ಲಿಯರ್ ಆಗಿದೆ. ನಮ್ಮ ಕಡೆಯಿಂದ ಇಂಥ ಕಸನೂ ಹಾಕಿಲ್ಲ, ಎಲ್ಲ ಕ್ಲೀನಾಗಿದೆ. ಎಲ್ಲ ಬೆಂಕಿನೂ ಕೆಡಿಸಿದ್ದೀನಿ. ಓಕೆ, ಬಾಯ್ ಬಾಯ್ ನೇಚರ್. ನನ್ನ ಕಡೆಯಿಂದ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು, ಹೊರಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡ್ತೀರಾ ಗೊತ್ತು, ಮಾಡಿ ಪರವಾಗಿಲ್ಲ. ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆದಷ್ಟು. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬಿಡ್ತೀನಿ. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋ ಕಾರಣದಿಂದ ನಾನು ಸ್ವಲ್ಪ ಹಿಂದೆ ಉಳಿತಿದ್ದೀನಿ ಅಷ್ಟೇ. ಟ್ರೈ ಮಾಡ್ತೀನಿ ನನ್ನ ಕೈಲಾದಷ್ಟು. ನೆಕ್ಸ್ಟ್ ಟೈಮಿಂದ ಒಬ್ಬನೇ ಅಂತೂ ಬರೋಕ್ಕೆ ಹೋಗಲ್ಲ, ನೆಕ್ಸ್ಟ್ ಟೈಮಿಂದ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್ ಬಾಯ್, ಲೆಟ್ಸ್ ಗೋ ಹೋಮ್. ಕೊನೆಗೊಂದಾಯ್ತು.